ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹಾಗೆ ಸಮುದ್ರದಲ್ಲಿ ಸಿಗುವಂತಹ ಚಿಪ್ಪಿ ಕಲ್ಲು ಅಂತ ಇರುತ್ತಲ್ಲ, ಅದರ ಪಲ್ಯವನ್ನು ಮಾಡ್ತಾ ಇದ್ದೇನೆ. ಸಿಂಪಲ್ಲಾಗಿ ಸ್ವಲ್ಪ ಇತ್ತು, ಅದನ್ನು ಸ್ವಲ್ಪ ಪಲ್ಯ ಮಾಡ್ಕೊಳ್ತಾ ಇದ್ದೇನೆ ಮಗಳಿಗೋಸ್ಕರ. ಯಾಕೆ ಕೇಳಿದರೆ, ನಾನ್ ವೆಜ್ ಫಿಶನ್ನು ನಾವು ತೊಗೊಂಡಿದ್ವಿ. ಹಾಗೆ ಅದರ ಜೊತೆಗೆ ಸ್ವಲ್ಪ ಈ ಚಿಪ್ಪಿ ಕಲ್ಲನ್ನು ತೊಗೊಂಡಿದ್ದಾಗಿತ್ತು. ಇದಕ್ಕೆ ಬೇಕಾಗೋ ಈರುಳ್ಳಿ ಮತ್ತು ಇವುಗಳನ್ನು ಫ್ರೈ ಮಾಡಿಕೊಂಡು ಇದಕ್ಕೆ ಬೇಕಾಗುವಂಥ ಮಸಾಲೆಯನ್ನು ರೆಡಿ ಮಾಡ್ಕೊಂಡಿದ್ದೆ. ಈಸಿಯಾಗಿ ತುಂಬ ಟೇಸ್ಟಿಯಾಗಿ ಮಾಡ್ಕೊಳ್ಬೋದು. ಇದು ಕಾಮನಾಗಿ ಕರಾವಳಿ ಈ ಸೈಡ್ ಅವರಿಗೆಲ್ಲ ಗೊತ್ತೇ ಇರುತ್ತೆ ಹೇಗೆ ಮಾಡೋದು ಅಂತ ಹೇಳಿ. ತುಂಬ ಟೇಸ್ಟಿಯಾಗಿ ಕೂಡ ಬಂದಿತ್ತು. ಹಾಗೆ ಊಟ ಮುಗಿಸ್ಕೊಂಡು ಹಾಗೆ ನಾನು ಅಪ್ಲೋಡ್ ಮಾಡಿರುವಂತಹ ಎಂಬ್ರಾಯ್ಡ್ರಿ ಬ್ಲೌಸ್ ವರ್ಕ್ ವಿದಿನ್ 1 ವೀಕಲ್ಲಿ ಫಿನಿಷ್ ಆಗಬೇಕಿತ್ತು. 1 ವೀಕ ಅಂತ ಹೇಳ್ಬೋದು, ಬಟ್ ನನಗದು ಶಾರ್ಟ್ ಟೈಮ್. ಅದು ರೀಸನ್ ಅಂತ ಹೇಳಿದರೆ, ಸ್ಕೂಲಿಗೆ ಹೋಗ್ತಿರೋದ್ರಿಂದ ಟೈಮ್ ಸಾಕಾಗಲ್ಲ. ಇರೋ ಟೈಮಲ್ಲೇ ಅಡ್ಜಸ್ಟ್ ಮಾಡಿಕೊಂಡು ಬ್ಲೌಸನ್ನು ಸ್ಟಿಚ್ ಮಾಡ್ಕೊಂಡಿದ್ದೆ. ಅದು ಹೊರಗಡೆ ಆರ್ಡರ್ ಆಗಿರೋದ್ರಿಂದ ಇನ್ ಟೈಮಿಗೆ ಕೊಡಬೇಕಿತ್ತು. ಈ ರೀತಿಯಲ್ಲಿ ರೆಡಿಯಾಗಿದೆ ನೋಡಿ. ಲಟ್ಕನ್ನನ್ನು ಈ ರೀತಿಯಲ್ಲಿ ಸ್ಟಿಚ್ ಮಾಡಿದೆ. ಡಿಸೈನ್ ಕೂಡ ಚೆನ್ನಾಗಿ ಬಂತು, ತುಂಬ ಖುಷಿ ಅನಿಸ್ತು. ಲಾಂಗ್ ಟೈಮ್ ಆಗಿತ್ತು ಎಂಬ್ರಾಯ್ಡ್ರಿ ಮಷಿನ್ ವರ್ಕ್ ಕಂಪ್ಲೀಟ್ ಮಾಡ್ದೇನೆ. ರೀಸನ್ ಅಂತ ಹೇಳಿದರೆ, ಆಲ್ರೆಡಿ ನಾನು ಶೇರ್ ಮಾಡಿದ್ದೆ. ನಾನು ವರ್ಕ್ ಪ್ಲೇಸಲ್ಲಿ ಕ್ಯಾರಿ ಮಾಡಲಿಕ್ಕೆ ಆಗ್ತಿರ್ಲಿಲ್ಲಾಗಿತ್ತು ಮಷಿನ್. ಈಗ ನೇಟಿವ್ ಬಂದಿರೋದ್ರಿಂದ ಈಗ ಎಂಬ್ರಾಯ್ಡ್ರು ಟೋಟಲಿ ಎಲ್ಲ ವರ್ಕನ್ನು ಒಟ್ಟಿಗೆ ಮ್ಯಾನೇಜ್ ಮಾಡ್ಕೊಳ್ತಾ ಇದ್ದೇನೆ. ಒಂಥರ ಖುಷಿ ಅನಿಸುತ್ತೆ. ಈಗ ನನ್ನ ಸಾರಿ ಬ್ಲೌಸ್ ಎಲ್ಲ ಪೆಂಡಿಂಗ್ ಇದೆ, ಅದನ್ನು ಸ್ಟಿಚ್ ಮಾಡಿಕೊಳ್ಬೇಕು. ಯಾಕಂತ ಹೇಳಿದರೆ, ಕೆಲವೊಂದು ರೀಸನಿಂದ ಸ್ಕೂಲಿಗೆ ಹೋಗ್ತಾ ಇರೋದ್ರಿಂದ ಅಲ್ಲಿ ಓಲ್ಡ್ ಸ್ಕೂಲಲ್ಲೆಲ್ಲ ಯೂನಿಫಾರ್ಮೇ ಇತ್ತು. ಈಗ ಈ ಸ್ಕೂಲಲ್ಲಿ ಕೋಟ್ ಇರೋದ್ರಿಂದ ನನಗೆ ಸ್ಯಾರೀಸ್ಗಳು ಯೂಸ್ ಆಗ್ತವೆ. ಹಾಗಾಗಿ ಎಂಬ್ರಾಯ್ಡ್ರಿ ನಾನೇ ಮಾಡ್ಕೊಳ್ಳೋದ್ರಿಂದ ನಾನು ಮಾಡ್ಕೊಳ್ತಾ ಇದ್ದೇನೆ. ನಾಜೂಕಾದ ಡಿಸೈನ್ ಆಗಿತ್ತಿದ್ದು. ಸ್ಟಿಚ್ ಮಾಡೋದಾದರೆ ಈವ್ನಿಂಗು ಬಂದ ನಂತರ ಎಲ್ಲ ವರ್ಕ್ ಮಾಡಿಕೊಂಡು ಮಗಳಿಗೂ ಮಲಗಿಸ್ಕೊಂಡು ನೆಕ್ಸ್ಟ್ ಮಾಡಬೇಕಿತ್ತು. ಹಾಗಾಗಿ ನೈಟ್ ಶೂಟ್ ಮಾಡೋದಾಗಿತ್ತಿದ್ದು. ಈ ರೀತಿ ಬಂದಿದೆ ನೋಡಿ. ಖುಷಿಯಾದ ವಿಚಾರ ಅಂದರೆ, ಬ್ಯುಸಿ ಇರಲಿಕ್ಕೆ ಏನೆಲ್ಲ ಬೇಕು ಎಲ್ಲ ವ್ಯವಸ್ಥೆ ಇದ್ದಂಗಿದೆ. ಒಂದು ಕಡೆ ವರ್ಕನ್ನು ಬ್ಯಾಲೆನ್ಸ್ ಮಾಡ್ಕೊಳ್ತಾ ಈ ರೀತಿಯಲ್ಲಿ ಎಂಬ್ರಾಯ್ಡ್ರಿ ವರ್ಕನ್ನು, ಹಾಗೆ ಸ್ಟಿಚಿಂಗನ್ನು, ಹಾಗೆ ಕುಕ್ಕಿಂಗ್ ವಿಡಿಯೋಸನ್ನು ಮ್ಯಾನೇಜ್ ಮಾಡ್ಕೊಳ್ತಾ ಇದ್ದೇನೆ. ಇನ್ಕಮ್ ಅಷ್ಟಕ್ಕಷ್ಟೇ, ಆದರೆ ವರ್ಕ್ ಮಾತ್ರ ಹೆವಿ ಆಗಿದೆ. ನಾನ್ ಸ್ಟಾಪ್ ವರ್ಕ್ ಆಗಿಬಿಟ್ಟಿದೆ. ಈ ಡಿಸೈನ್ ಯಾರಿಗೆಲ್ಲ ಇಷ್ಟ ಆಗಿದೆ ಒಂದು ಲೈಕ್ ಕೊಡಿ. ಯಾಕಂತ ಹೇಳಿದರೆ, ಕಷ್ಟಪಟ್ಟು ಮಾಡಿರುವಂಥದ್ದು ಡಿಸೈನ್ ಅಂತ ಕೇಳಿಬಿಡಿ, ವಿಡಿಯೋ ಕಷ್ಟಪಟ್ಟು ಮಾಡಿರ್ತೀವಿ. ಯಾಕಂದರೆ ವರ್ಕ್ ಮಾಡೋ ಜೊತೆಗೆ ವಿಡಿಯೋಸನ್ನು ಸ್ಟಾರ್ಟ್ ಮಾಡ್ಕೊಂಡಿದ್ದೀವಿ ಅಂತ ಹೇಳಿದರೆ ಕರೆಕ್ಟ್ ಡಬಲ್ ಟೈಮು ಅದಕ್ಕೆ ಹಿಡಿಯತ್ತೆ. ಯಾರೆಲ್ಲ ಅವ್ರ ವಿಡಿಯೋಸ್ ಯೂಟ್ಯೂಬ್ ಚಾನೆಲ್ ಇದೆ ಅವ್ರಿಗೆ ಗೊತ್ತಿರುತ್ತೆ ಎಷ್ಟು ಕಷ್ಟ ಆಗುತ್ತೆ ಅಂಥೇಳಿ. ನೋಡಲಿಕ್ಕೆ ಇದೇನು ವಿಡಿಯೋ ಅನ್ನೋ ರೀತಿಯಲ್ಲಿರುತ್ತೆ, ಬಟ್ ಎಫರ್ಟ್ ಮಾತ್ರ ತುಂಬ ಬೇಕಾಗುತ್ತೆ. ಹಾಗೆ ನಿಮ್ಮದು ರೆಸ್ಪಾನ್ಸ್ ಇಲ್ಲ ಅಂತ ಹೇಳಿದರೆ ನಮಗೂ ಹೇಗೆ ಅನಿಸ್ಬಿಡತ್ತೆ ಅಂದರೆ, ವಿಡಿಯೋ ಮಾಡೋದೇ ಬೇಡ ಅನಿಸ್ಬಿಡತ್ತೆ. ಹಾಗಾದರೆ ಒಳ್ಳೆ ಕಂಟೆಂಟ್ ಕೊಡಿ ಅನ್ನೋದಾದರೆ ಇದು ಒಳ್ಳೆಯದೇ ಅಲ್ವಾ? ಕಲೀಲಿಕ್ಕೇನು ಕಡಿಮೆ ಇದೆ ಇದರಲ್ಲಿ ಅಲ್ವಾ? ಎಸ್, ನಾನು ಹೇಳೋದಿಷ್ಟೇ. ಇನ್ನೊಬ್ರು ವರ್ಕ್ ಔಟ್ಸೈಡ್ ಆರ್ಡರ್ ನೀವು ತೊಗೊಳ್ತೀರಾ ಅನ್ನೋಕ್ಕಿಂತಲೂ ನಮ್ಮ ಬಟ್ಟೆನ ನಾವು ಸ್ಟಿಚ್ ಮಾಡಿಕೊಳ್ಳುವಷ್ಟು ಎಬಿಲಿಟಿ ಇದ್ದರೆ ಸಾಕು. ಯಾಕಂದರೆ ಅಷ್ಟೇ ಸೇವ್ ಆಗುತ್ತಲ್ಲ. ಅದು ಹಾಬಿ ಆಗಿದ್ದು ಹಾಗೆ ಪ್ರೊಫೆಷನ್ ಆಗಿ ಕನ್ವರ್ಟ್ ಆಗೇ ಆಗುತ್ತೆ. ಸ್ವಲ್ಪ ಟೈಮ್ ಹಿಡಿಯುತ್ತೆ ಅಷ್ಟೇ, ಆದರೆ ಸಕ್ಸಸ್ ಅಂತೂ ಗ್ಯಾರಂಟಿ. ಯಾಕಂದರೆ ನಾನು ತುಂಬ ಚಿಕ್ಕವಳಾಗಿರೋದ್ರಿಂದ, ತುಂಬ ಚಿಕ್ಕ ಇದ್ದಾಗಲಿಂದ ನಾನು ಸ್ಟಿಚಿಂಗ್ ಮಾಡ್ತಾ ಬಂದಿದ್ದೀನಿ. ಹಾಬಿಯಾಗಿ ತೊಗೊಂಡಿದ್ದರೂ ಕೂಡ ಇದು ಇನ್ಕಮ್ ಅಂತೂ ಇದ್ದೇ ಇರುತ್ತೆ. ಸೈಡ್ ಖರ್ಚಿಗೆ, ನಮಗೆ ಪರ್ಸ್ನಲ್ ಖರ್ಚಿಗೆ ಏನೂ ಕಮ್ಮಿ ಇಲ್ಲ. ಹಾಗಾಗಿ ಈ ರೀತಿಯಲ್ಲಿ ಸಣ್ಣ ಪುಟ್ಟ ವರ್ಕ್ ಮಾಡಿಕೊಳ್ಳೋದ್ರಿಂದ ನಮಗೆ ಖುಷಿಯಾಗಿ ಇರಬಹುದು. ಬ್ಯುಸಿಯಾಗಿ ಇದ್ದು ನಮ್ಮ ಟೈಮನ್ನು ಹಾಗೆ ಹೀಗೆ ಟಿ ವಿ ನೋಡೋದು, ಮೊಬೈಲ್ ಸ್ಕ್ರೋಲ್ ಮಾಡೋದೆಲ್ಲ ತರಿಸಿ ಈ ರೀತಿ ಮಾಡಿ ಎಂಗೇಜ್ ಆಗಿರೋದು ನಮಗೂ ಖುಷಿ ಸಿಗುತ್ತೆ. ಹಾಗೆ ಇನ್ನೊಬ್ರಿಗೆ ಇನ್ಸ್ಪೈರ್ ಆಗಬಹುದು ಅಂತ ಹೇಳ್ಕೊಂಡು ಈ ವಿಡಿಯೋನ ಶೇರ್ ಮಾಡ್ತಾ ಇದ್ದೇನೆ.
ಹಾಗೆ ನಾನು ಮತ್ತೆ ಮಣ್ಣಿನ ಪಾತ್ರೆಯನ್ನು ತೊಗೊಂಡಿದ್ದೆ. ತುಂಬ ಬ್ಯೂಟಿಫುಲ್ ಆಗಿರುವಂಥ ಮಣ್ಣಿನ ಪಾತ್ರೆಗಳು ಇವು ನೋಡಿ. ಇಲ್ಲಿ ಒಂದು ಪಲ್ಯ ಮಾಡಲಿಕ್ಕೆ ಒಂದು ಪಾತ್ರೆ ತೊಗೊಂಡಿದ್ದೆ, ಇನ್ನೊಂದು ಹಂಚು ಅಂತ ಹೇಳ್ತಾರಲ್ಲ, ಚಪಾತಿ ರೊಟ್ಟಿ ಎಲ್ಲ ಮಾಡಲಿಕ್ಕೆ ಯೂಸ್ ಮಾಡುವಂಥದ್ದು. ಅದು ಪಲ್ಯ ಮಾಡುವಂಥದ್ದು. ಇದು ಒಂದು ಲೋಟ ತೊಗೊಂಡಿದ್ದೀನಿ ನೋಡಿ. ಇದು ಆ್ಯಕ್ಚುಲಿ ಆನ್ಲೈನಲ್ಲಿ ಸಿಗುತ್ತೆ, ಅದು ಹಿಡಿಕೆ ಇರುವಂತಹದ್ದು. ಆನ್ಲೈನ್ನಲ್ಲಿ ಸಿಗುವಂತಹ ಅದು ಕ್ವಾಲಿಟಿ ಅದು. ಆದರೆ ರೈಟ್ ಸೈಡಲ್ಲಿ ಇರುವಂಥ ಗ್ಲಾಸು ಮಣ್ಣಿಂದ, ಅದು ಕೂಡ ಮಣ್ಣಿಂದೇ, ಬಟ್ ಸ್ವಲ್ಪ ಡಿಫರೆನ್ಸ್ ಇದೆ. ಇದು ನೋಡಿ, ರೊಟ್ಟಿ ಮಾಡುವಂಥ ಹಂಚಿದು. ಅದು ಒಂದು ಹೋಲ್ ಇರುತ್ತೆ ಇಲ್ಲಿ ಮಿಡಲಲ್ಲಿ, ಹೊಡಿಬಾರ್ದು ಅನ್ನೋಕ್ಕೋಸ್ಕರ ಎಲ್ಲ ತವಾಗೂ ಮಾಡಿರ್ತಾರೆ ಅಂತ ಹೇಳಿದ್ರು ಅವರು. ಹೇಳಿದಾಗ ನಂಬಲೇಬೇಕಲ್ಲ, ನಮ್ಗೆ ಗೊತ್ತಿಲ್ಲ ಅದಕ್ಕೆ. ಅದ್ರ ಜೊತೆಗೆ ಇಲ್ಲಿ ಒಂದು ದೋಸೆಯನ್ನು ಮಾಡ್ತಾರೆ, ಇಂಥ ಗುಂಡಗಾಗಿರುವಂತಹ ಪಾತ್ರೆನ ಯೂಸ್ ಮಾಡಿ ಮಾಡ್ತಾರೆ. ಬಟ್ ನಾನಿದು ಪಲ್ಯಕ್ಕೆ ಬೇಕು ಅಂತ ಹೇಳ್ಕೊಂಡು ತೊಗೊಂಡು, ತುಂಬ ಬ್ಯೂಟಿಫುಲ್ ಆಗಿದೆ ಅಂತ ಹೇಳ್ಕೊಂಡು ತೊಗೊಂಡಿರುವಂಥದ್ದಿದು. ಹಾಗೆಯೇ ಗ್ಯಾಸ್ ಸ್ಟವ್ ಮೇಲೂ ಇಡಲಿಕ್ಕೆ ನೋ ಪ್ರಾಬ್ಲಮ್, ಯಾಕಂದರೆ ಗ್ಯಾಸ್ ಸ್ಟವ್ ಮತ್ತು ಕಟ್ಟಿಗೆ ಒಲೆ ಮೇಲೂ ಇಡಲಿಕ್ಕೆ ಪ್ರಾಬ್ಲಮ್ ಇಲ್ಲ ಅಂಥೇಳಿ. ತುಂಬ ಹೆಲ್ದಿಯಾಗಿರುತ್ತೆ, ತುಂಬ ಟೇಸ್ಟಿಯಾಗಿರುತ್ತೆ, ಲಾಂಗ್ ಟೈಮ್ ಕೆಡಲ್ಲ, ಪದೇ ಪದೇ ಬಿಸಿ ಮಾಡಬೇಕು ಅನ್ನೋದಿರಲ್ಲ. ಹಾಗೆ ಇದು ಕೂಡ 24 ಗಂಟೆಗಿಂತ ಹೆಚ್ಚು ನೀರಲ್ಲಿ ನೆನೆ ಇಟ್ಟು ಬಳಸ್ಕೊಳ್ಬೇಕಾಗತ್ತೆ. ಅದಕ್ಕೋಸ್ಕರ ಇವೆಲ್ಲವನ್ನು ನಾನು ಒಂದು ಪಾತ್ರೆಗೆ ಹಾಕಿ, ಒಂದು ಬಕೆಟಲ್ಲಿ ಹಾಕಿ ನೆನೆ ಇಡಲಿಕ್ಕೆ ರೆಡಿ ಮಾಡ್ತಾಯಿದ್ದೆ. ಬಟ್ ಇದು ಬಕೆಟ್ ಸಣ್ಣ ಆಯಿತು ಅಂತ ಹೇಳ್ಕೊಂಡು ಹಾಕಿದ್ದವಳು ಮತ್ತೆಲ್ಲ ತೆಗೆದು ಇನ್ನೊಂದು ಬಕೆಟಿಗೆ ಶಿಫ್ಟ್ ಮಾಡಿದೆ. ಯಾಕಂದರೆ ಅದಕ್ಕೆ ಹಿಡಿಕೆ ಇರೋದ್ರಿಂದ ಎಲ್ಲಿ ಮುರಿದು ಹೋಗುತ್ತೇನೋ ನೆನೆ ಇಡುವಾಗ ಅಂತ ಹೇಳ್ಕೊಂಡು ಭಯದಿಂದ ಶಿಫ್ಟ್ ಮಾಡಿ ಮತ್ತೆ ದೊಡ್ಡ ಒಂದು ಬಕೆಟಿಗೆ ಹಾಕಿದೆ. ಬಕೆಟ್ ಅನ್ನಬೇಕು, ಟಬ್ಬಿಗೆ ಹಾಕಿದೆ. ಟಬ್ಬಿಗೆ ಹಾಕಿ ಅಂತೂ 24 ಗಂಟೆಗಿಂತ ಹೆಚ್ಚು ನೆನೆ ಇಟ್ಟೆ. ಎಷ್ಟು ನೆನೆ ಇಡ್ತೀವೋ ಅಷ್ಟು ಬಾಳಿಕೆ ಬರುತ್ತೆ. ಅದರಲ್ಲಿ ನೋಡಿದ್ರಲ್ಲಿ ಇದರಲ್ಲಿ ಹಿಡಿಸೋದೇ ಇಲ್ಲ ಈ ಬಕೆಟಲ್ಲಿ, ಅದಕ್ಕಾಗಿ ಚೇಂಜ್ ಮಾಡಿಬಿಟ್ಟೆ. ಸ್ಪೆಷಲ್ ಅಂತ ಹೇಳಿದರೆ ತುಂಬ ಟೇಸ್ಟಿಯಾಗಿರುತ್ತೆ, ಹಿಡಿಕೆ ಇರೋದರಿಂದ ತುಂಬ ಬ್ಯೂಟಿಫುಲ್ಲಾಗಿ ಕಾಣಿಸುತ್ತೆ. ಇದು ತುಂಬ ಸ್ಟ್ರಾಂಗಾಗಿ ಬರುತ್ತೆ, ಬಳಕೆ ಮೇಲೆ ಡಿಪೆಂಡ್ ಆಗಿರುತ್ತೆ. ಆದರೂ ಕೂಡ ಮೊದಲೆಲ್ಲ ಸಿಗ್ತಿತ್ತು ನಮ್ಮ ಮನೆ ಹತ್ರ ಎಲ್ಲ, ತಾಯಿ ಮನೆಯಲ್ಲಿದ್ದಾಗಲೆಲ್ಲ ಬಳಸ್ತಾಯಿದ್ರು. ಆ ಮಣ್ಣಿನ ಪಾತ್ರೆಗೆ ಇದಕ್ಕೂ ತುಂಬ ವ್ಯತ್ಯಾಸ ಇರುತ್ತೆ. ಈಗ ಮಾರೋರು ಹೇಳ್ತಾರೆ, ನಮ್ಮ ಸಿಟಿಯಲ್ಲಿರುವವರು, ಇದನ್ನು ರೆಡ್ ಕಲರು ಕೇರಳ ಪ್ರಾಡಕ್ಟ್ ಆಗಿದೆ ಅಂತ ಹೇಳ್ತಾರೆ. ಕೇರಳದಿಂದ ಇಂಪೋರ್ಟ್ ಮಾಡ್ಕೊಳ್ತಾರಂತೆ. ಹಾಗೆ ಬ್ಲ್ಯಾಕ್ ಕಲರನ್ನು ಲಾಸ್ಟ್ ಟೈಮ್ ತೋರಿಸಿದ್ನವಲ್ಲ, ಅದು ಅಂಕೋಲಾದಿಂದ ಬಂದಿರೋದು ಅಂತ ಹೇಳ್ತಾರೆ. ಹೇಗೆ ಇದ್ದರೂ ತುಂಬ ಸ್ಟ್ರಾಂಗಾಗಿ ಬರುತ್ತೆ, ತುಂಬ ಬ್ಯೂಟಿಫುಲ್ ಕೂಡ ಆಗಿರುತ್ತೆ ಇದು. ಈ ಪ್ರೊಸೆಸನ್ನು ಮುಗಿಸಿದೆ. ಹಾಗೆ 2 ಡೇಸ್ ನೆನೆ ಇಟ್ಟೆ. 2 ಡೇಸ್ ನೆನೆ ಇಟ್ಟು ನಾನು ಫ್ರೀ ಆದಾಗ ಎತ್ತಿಡೋದಾಯಿತು. ಆದರೂ ಲಾಂಗ್ ಟೈಮ್ ನೆನೆಸಿಡೋದ್ರಿಂದ ಪ್ರಾಬ್ಲಮ್ ಏನೂ ಇಲ್ಲ, ತುಂಬ ಚೆನ್ನಾಗಿ ಬರುತ್ತೆ ಅಂತ ಯಾರು ಮಾರೋರು ಹೇಳಿದ್ರು. ಹಾಗಾಗಿ 24 ಅವರ್ಸ್ ಹೋಗಿ 34 ಅವರ್ಸ್ ಆಯಿತು, ಆದರೂ ಪ್ರಾಬ್ಲಮ್ ಇಲ್ಲ. ಹಾಗೆ ಅದರಲ್ಲಿ ಒಂದು ಕಪ್ಪು, ಹಿಡಿಕೆ ಇರುವಂತಹ ಕಪ್ಪು ತೋರಿಸಿದ್ನಲ್ಲ, ಅದಕ್ಕೆ ಮಾತ್ರ ನಾನು ಎಣ್ಣೆ ಸವರಿಸ್ಕೊಂಡೆ. ಅವರು ಹೇಳಿದ್ದು ಹಾಗೆ, ಅದು ಆನ್ಲೈನಲ್ಲಿ ಸಿಗುತ್ತಲ್ಲ ಆ ಥರ ಮಟೀರಿಯಲ್. ಹಾಗಾಗಿ ಅದಕ್ಕೆ ನೆನೆ ಇಟ್ಟು ಹೊರಗಡೆ ತೆಗೆದು ಅದಕ್ಕೆ ನೀರಲ್ಲಿ ಇರುತ್ತಲ್ಲ ಅದೆಲ್ಲ ಕ್ಲೀನ್ ಮಾಡಿಕೊಂಡು ಒಣ ಬಟ್ಟೆಯಿಂದ ಒರೆಸ್ಕೊಂಡು ಅದಕ್ಕೆ ಎಣ್ಣೆಯನ್ನು ಹಚ್ಚಿ ಅಂತ ಹೇಳಿದರು. ನಾನು ಆ ಕಪ್ಪಿಗಷ್ಟೇ ಹಾಗೆ ಮಾಡಿದೆ. ಉಳಿದಿರೋ ಪಾತ್ರೆಗೆ ಬಿಸಿ ನೀರನ್ನು ಹಾಕಿ ಅಂತ ಹೇಳಿದರು. ಹಾಗೆ ನಾನು ಮಾಡಿದೆ. ಈ ರೀತಿಯಲ್ಲಿ ಮಣ್ಣಿನ ಪಾತ್ರೆಯನ್ನು ಬಳಸ್ಕೊಳ್ಬೇಕು. ಎಲ್ಲ ಕಲೆಕ್ಟ್ ಮಾಡ್ತಾಯಿದ್ದೀನಿ. ಮುಂದಿನ ಪ್ಲ್ಯಾನ್ ಏನಿರಬಹುದು ಅಂತ ಯೋಚನೆ ಬಂದಿರ್ಬೋದು. ಮುಂದಿನ ಪ್ಲ್ಯಾನಿಗೋಸ್ಕರನೇ ಇಷ್ಟೆಲ್ಲ ಮಾಡಿದ್ದೀನಿ ಆ್ಯಕ್ಚುಲಿ. ನೋಡೋಣ, ಸಕ್ಸಸ್ ಆದರೆ ಲಕ್ಕಿ, ಇಲ್ಲ ಅಂದರೆ ಏನು ಹೇಳೋದು, ಮಾಡ್ಕೊಳ್ತಾ ಹೋಗೋದು. ಹೆಲ್ತಿಗಂತೂ ತುಂಬ ಹೆಲ್ದಿ. ಯಾಕಂತ ಹೇಳಿದರೆ ಈಗ ನಾನ್ ಸ್ಟಿಕ್ ಅಥವಾ ಪಾತ್ರೆಯನ್ನು ಬಳಸ್ಕೊಂಡು ಕ್ಯಾನ್ಸರ್ ಅದು ಇದು ರೋಗ ಬರ್ಸ್ಕೊಳ್ಳೋಕ್ಕಿಂತ ಮಣ್ಣಿನ ಪಾತ್ರೆಯನ್ನು ಬಳಸ್ಕೊಂಡು ಹೆಲ್ದಿಯಾಗಿರೋದೇ ಇಂಪಾರ್ಟೆಂಟ್ ಅಲ್ವಾ. ಅದಕ್ಕೋಸ್ಕರ ನಾನು ಮಣ್ಣಿನ ಪಾತ್ರೆ ಪ್ರಿಫರ್ ಮಾಡ್ತಾಯಿದ್ದೀನಿ, ಇಂಪಾರ್ಟೆನ್ಸ್ ಕೊಡ್ತಾಯಿದ್ದೀನಿ. ಹಾಗೆ ಯಾರಿಗೆಲ್ಲ ಹತ್ತಿರ ಸಿಗತ್ತೆ ಅನ್ನೋದಿದ್ರೆ ಕಂಪಲ್ಸರಿ ಇದನ್ನು ಬೈ ಮಾಡಿ. ಯಾಕಂತ ಹೇಳಿದರೆ ಎಲ್ಲ ರೀತಿಯಲ್ಲಿ ಬ್ಯೂಟಿಫುಲ್ ಆಗಿರುವಂಥ ಡಿಸೈನ್ಸ್, ಮಾಡರ್ನ್ ಆಗಿರುವಂಥ ಡಿಸೈನ್ಸ್ ಈಗ ಬರ್ತಾ ಇದ್ದಾವೆ.
ಪ್ರೈಸು ಕೂಡ ಹಾಗೇ ಇರುತ್ತೆ ಅದರದ್ದು. ಆದರೂ ಓಕೆ, ತುಂಬ ಹೈ ಏನಿರಲ್ಲ, ಮಾಡ್ಕೊಳ್ಬೋದು. ಈ ರೀತಿಯಲ್ಲಿ ಮಣ್ಣಿನ ಪಾತ್ರೆನ ಬಳಸ್ಕೊಳ್ಬೇಕು. ಈಗ ಹಳೆ ಕಾಲದವ್ರು ಹೇಳೋ ರೀತಿ ಬೇರೆ, ಈಗ ಅಟ್ ಪ್ರೆಸೆಂಟಲ್ಲಿ ನಡೀತಾ ಇರೋ ಪ್ರಾಸೆಸನ್ನು ಹೇಳೋದು ಬೇರೆ ರೀತಿ ಇರುತ್ತೆ. ಹಾಗಾಗಿ ಕೇರ್ಫುಲ್ಲಾಗಿ ಯೂಸ್ ಮಾಡಿ, ಹೆಲ್ದಿಯಾಗಿರಿ ಅಂತ ಹೇಳ್ಕೊಳ್ತಾ, ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಯಿತು ಒಂದು ಲೈಕ್, ಶೇರ್ ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ನಮಗೊಂದು ಮೋಟಿವೇಶನ್ ಆಗುತ್ತೆ. ಓಕೆ.